ಪ್ರತಿದಿನ ರಾತ್ರಿ ಊಟ ಮುಗಿದ ನಂತರ ಮನೆಯ ಅಂಗಳದಲ್ಲಿ ಕುಳಿತು ಹರಟೆ ಹೊಡೆಯುವುದು ಎಲ್ಲರ ದಿನಚರಿಯಾಗಿತ್ತು. ಒಂದು ರಾತ್ರಿ ಎಂದಿನಂತೆ ಚಿನ್ನಮ್ಮ, ವೀರಮ್ಮ ಮತ್ತು ಸುಕ್ಕಮ್ಮ ಮೂವರು ಮನೆಯ ಅಂಗಳದಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಸುಕ್ಕಮ್ಮ, ಇವತ್ತು ನಾನು ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಮಾಡಿದ್ದೆ. ಮನೆ ಕೆಲಸಗಳಲ್ಲೇ ದಿನ ಕಳೆದುಹೋಯಿತು ಎಂದು ತನ್ನ ದಿನದ ವಿಷಯಗಳನ್ನು ಹೇಳುತ್ತಿದ್ದಳು. ವೀರಮ್ಮ ಕೂಡ, ನಾನು ಇವತ್ತು ಅಡುಗೆ ಮಾಡಿ ಮನೆ ಕೆಲಸಗಳನ್ನು ಮುಗಿಸಿ ದಿನವಿಡೀ ಕೆಲಸದಲ್ಲೇ ಇದ್ದೆ ಎಂದು ತನ್ನ ದಿನದ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಳು. ಹೀಗೆ ಇಬ್ಬರೂ ತಮ್ಮ ದಿನವಿಡೀ ನಡೆದ ವಿಷಯಗಳನ್ನು ಸಂತೋಷವಾಗಿ ಹೇಳಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಆ ದಾರಿಯಲ್ಲಿ ಬಂದಿದ್ದ ಊರಿನ ಒಬ್ಬ ಅಜ್ಜಿ, ಅಯ್ಯೋ, ಇವತ್ತು ಹುಣ್ಣಿಮೆಯ ರಾತ್ರಿ, ಇನ್ನೂ ಯಾಕೆ ಹೊರಗೆ ಕುಳಿತಿದ್ದೀರಾ? ಬೇಗ ನಿಮ್ಮ ಮನೆಗಳಿಗೆ ಹೋಗಿ. ಇಂತಹ ರಾತ್ರಿ ಹೆಚ್ಚು ಹೊತ್ತು ಹೊರಗಡೆ ಇರುವುದು ಒಳ್ಳೆಯದಲ್ಲ. ನಾನು ಈಗ ಮನೆಗೆ ಹೋಗುತ್ತಿದ್ದೇನೆ. ನಾನು ಕೂಡ ಈಗ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ತನ್ನ ಮನೆ ಕಡೆ ಹೊರಟಳು. ನಂತರ ವೀರಮ್ಮ ಮತ್ತು ಚಿನ್ನಮ್ಮ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಕೆಲವೇ ಕ್ಷಣಗಳಲ್ಲಿ ಇಡೀ ಊರು ನಿಶ್ಶಬ್ದವಾಗಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ಹುಣ್ಣಿಮೆಯ ಚಂದ್ರನ ಬೆಳಕು ಊರಿನೆಲ್ಲೆಡೆ ಹರಡಿದ್ದರೂ ಎಲ್ಲೋ ಒಂದು ವಿಚಿತ್ರ ಭಯದ ವಾತಾವರಣ ಆವರಿಸಿತ್ತು. ಇವತ್ತೇ ನಮ್ಮನೆಗ್ ಬಂದ್ಬಿಟ್ಟೆಯಲ್ಲ, ಇಂದು ಹುಣ್ಣಿಮೆ ಅಂತ ನಿನಗ್ ಹೇಳೋದನ್ನೇ ಮರ್ತುಬಿಟ್ಟೆ. ಚಿನ್ನಮ್ಮ, ನೀನು ಪಟ್ಟಣದಲ್ಲಿರೋದ್ರಿಂದ ನಮ್ ಊರಿನ ವಿಷಯಗಳು ನಿನಗ್ ಗೊತ್ತಿಲ್ಲ. ಇವತ್ ರಾತ್ರಿ ಸುಮ್ನೆ ಮನೆಯೊಳಗೆ ಇರು. ಅಕ್ಕ, ನೀನು ಹೀಗೆ ಭಯ ಹುಟ್ಟಿಸುವ ಹಾಗೆ ಯಾಕೆ ಮಾತನಾಡುತ್ತಿದ್ದೀಯಾ? ಈ ಹುಣ್ಣಿಮೆಯ ರಾತ್ರಿ ಏನಾಗುತ್ತದೆ? ನಮ್ಮ ಊರಲ್ಲಿ ಯಾವುದಾದರೂ ವಿಚಿತ್ರ ಘಟನೆ ನಡೆಯುತ್ತದೆಯಾ? ನೀನು ಏನೋ ದೊಡ್ಡ ರಹಸ್ಯವನ್ನು ಮುಚ್ಚಿಡುತ್ತಿರುವ ಹಾಗೆ ಇದೆ. ಕೇಳ್ಬೇಡ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ಬೇಡ. ರಾತ್ರಿಯಾಗಿದೆ, ಸುಮ್ನೆ ಮಲಗು. ನಾಳೆ ಮಾತಾಡೋಣ. ಅದೇ ರಾತ್ರಿ ಯಾರಿಗೂ ತಿಳಿಯದಂತೆ ನಿಧಾನವಾಗಿ ಮನೆಯಿಂದ ಹೊರಟಳು. ಸುತ್ತಮುತ್ತ ಯಾರೂ ಇಲ್ಲವೆಂದು ಖಚಿತಪಡಿಸಿಕೊಂಡು ಮೌನವಾಗಿ ಕಾಡಿನೊಳಗೆ ನಡೆದು ಹೋದಳು. ಅಯ್ಯೋ, ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾನೆ ಈ ಹುಣ್ಣಿಮೆಯ ಚಂದ್ರ. ಇಷ್ಟು ದೊಡ್ಡದಾಗಿ, ಇಷ್ಟು ಹತ್ತಿರವಾಗಿ ನಾನು ಇದುವರೆಗೆ ನೋಡಿರಲಿಲ್ಲ. ಇಡೀ ಊರೇ ಬೆಳ್ಳಿಯ ಹೊದಿಕೆ ಹೊದ್ದಂತಿದೆ. ಮರಗಳು, ದಾರಿಗಳು ಎಲ್ಲವೂ ಎಷ್ಟು ಚೆನ್ನಾಗಿ ಮಿನುಗುತ್ತಿವೆ. ಈ ದೃಶ್ಯವನ್ನು ನೋಡಿದರೆ ಕಣ್ಣುಗಳೇ ತಣಿಯುತ್ತಿಲ್ಲ. ನನ್ನ ಜೀವನದಲ್ಲಿ ಇಷ್ಟು ಸುಂದರವಾದ ಹುಣ್ಣಿಮೆಯ ರಾತ್ರಿ ನೋಡಿರುವುದು ಇದೇ ಮೊದಲ ಬಾರಿ. ಕೈ ಚಾಚಿದರೆ ಮುಟ್ಟಬಹುದೇನೋ ಅನ್ನಿಸುವಷ್ಟು ಹತ್ತಿರವಾಗಿ ಕಾಣುತ್ತಿದ್ದಾನೆ. ನೀನು ಇಲ್ಲಿಗೆ ಬಂದೆಯಲ್ಲ. ಎಷ್ಟೋ ವರ್ಷಗಳಿಂದ ಈ ಸ್ಥಳಕ್ಕೆ ಯಾರೂ ಬರಲಿಲ್ಲ. ನಾನು ಒಂಟಿಯಾಗಿ ನನ್ನ ಶಕ್ತಿಯನ್ನು ಕಳೆದುಕೊಂಡು ಇಲ್ಲೇ ಕಾಯುತ್ತಿದ್ದೆ. ಆದರೆ ಇಂದು ನೀನು ಬಂದಿದ್ದೀಯ. ನಿನ್ನ ಆಗಮನದಿಂದ ನನಗೆ ಮತ್ತೆ ಹೊಸ ಶಕ್ತಿ ಹರಿದು ಬರುತ್ತಿದೆ. ಇನ್ನೂ ಕೆಲವು ದಿನಗಳಲ್ಲಿ ನನ್ನ ಬಲ ಇನ್ನಷ್ಟು ಹೆಚ್ಚಾಗುತ್ತದೆ. ಆಮೇಲೆ ನಿನ್ನಿಂದಲೇ ನನ್ನ ಸಂಪೂರ್ಣ ಶಕ್ತಿಯನ್ನು ಪಡೆದು ಮೊದಲಿನಂತೆಯೇ ಇನ್ನಷ್ಟು ಬಲಿಷ್ಠಳಾಗುತ್ತೇನೆ. ನೀನು ಬಂದಿರುವುದೇ ನನಗೆ ದೊಡ್ಡ ಅವಕಾಶವಾಗಿದೆ. ಮಾಯೆಯನ್ನು ಕಂಡ ತಕ್ಷಣ ಚಿನ್ನಮ್ಮ ಭಯದಿಂದ ಬೆಚ್ಚಿಬಿದ್ದಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವಳ ಮೈಯೆಲ್ಲ ನಡುಗತೊಡಗಿತು. ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತು. ಏನು ನಡೆಯುತ್ತಿದೆ ಎಂಬುದೇ ಅವಳಿಗೆ ಅರ್ಥವಾಗಲಿಲ್ಲ. ಮರುದಿನ ರಾತ್ರಿ ಚಿನ್ನಮ್ಮ ಮತ್ತೆ ಕಾಡಿಗೆ ಹೋದಳು. ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ಚಿನ್ನಮ್ಮ ನಿಧಾನವಾಗಿ ಕಾಡಿನ ಆಲಕ್ಕೆ ನಡೆದು ಹೋದಳು. ಅವಳು ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತು ಚಂದನನ ಕಡೆ ದೃಷ್ಟಿ ನೆಟ್ಲು.
ಆ ಬೆಳ್ಳಿಯ ಚಂದ್ರನ ಬೆಳಕು ಅವಳನ್ನು ಸಂಪೂರ್ಣವಾಗಿ ಆವರಿಸಿತು. ಕೆಲವೇ ಕ್ಷಣಗಳಲ್ಲಿ ಅವಳ ಮುಖದಲ್ಲಿ ಒಂದು ಭಯಾನಕ ನಗು ಮೂಡಿತು. ಅವಳ ವರ್ತನೆ ಸಂಪೂರ್ಣವಾಗಿ ಬದಲಾಗತೊಡಗಿತು. ಕ್ಷಣ ಮಾತ್ರದಲ್ಲಿ ಅವಳು ಭಯಂಕರ ಮಾಟಗಾತಿಯಾಗಿ ರೂಪಾಂತರಗೊಂಡಳು. ನಂತರ ಅವಳ ಭೀಕರ ನಗು ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸತೊಡಗಿತು. ಇಷ್ಟು ರಾತ್ರಿ ಇವಳು ಎಲ್ಲಿಗೆ ಹೋಗುತ್ತಿದ್ದಾಳೆ? ಇಷ್ಟು ಅವಸರದಲ್ಲಿ ಹೊರಟಿದ್ದಾಳೆ ಅಂದರೆ ಏನೋ ಕಾರಣ ಇರಬೇಕು. ಯಾಕೋ ನನಗೆ ಅನುಮಾನ ಬರುತ್ತಿದೆ. ಸುಮ್ಮನೆ ಅವಳ ಹಿಂದೆ ಹೋಗಿ ನೋಡುತ್ತೇನೆ. ಅವಳು ಏನು ಮಾಡುತ್ತಿದ್ದಾಳೆ, ಎಲ್ಲಿಗೆ ಹೋಗುತ್ತಿದ್ದಾಳೆ ಅಂತ ತಿಳಿದುಕೊಳ್ಳಬೇಕು. ಅವಳಿಗೆ ಗೊತ್ತಾಗದ ಹಾಗೆ ನಿಧಾನವಾಗಿ ಹಿಂಬಾಲಿಸುತ್ತೇನೆ. ಏನೋ ವಿಚಿತ್ರ ನಡೆಯುತ್ತಿರುವ ಹಾಗೆ ಅನಿಸುತ್ತಿದೆ. ಅದರ ಸತ್ಯ ಏನು ಅಂತ ತಿಳಿದುಕೊಳ್ಳಲೇಬೇಕು. ಚಿನ್ನಮ್ಮ ಎಲ್ಲಿಗೂ ತಿರುಗಿ ನೋಡದೆ ನಿಧಾನವಾಗಿ ಕಾಡಿನ ಒಳಭಾಗದತ್ತ ನಡೆದು ಹೋಗುತ್ತಿದ್ದಳು. ಅವಳ ಹಿಂದೆ ಯಾರಿಗೂ ಗೊತ್ತಾಗದಂತೆ ವೀರಮ್ಮ ಎಚ್ಚರಿಕೆಯಿಂದ ಹೆಜ್ಜೆ ಹಾಕುತ್ತಿದ್ದಳು. ಚಿನ್ನಮ್ಮ ಎಲ್ಲಿಗೆ ಹೋಗುತ್ತಿದ್ದಾಳೆ? ಈ ಹೊತ್ತಿನಲ್ಲಿ ಕಾಡಿನೊಳಗೆ ಅವಳ ಕೆಲಸವೇನು ಎಂಬ ಪ್ರಶ್ನೆಗಳು ವೀರಮ್ಮನ ಮನಸ್ಸಿನಲ್ಲಿ ಒಂದರ ಹಿಂದೆ ಒಂದಾಗಿ ಮೂಡುತ್ತಿದ್ದವು. ಪ್ರತಿ ಹೆಜ್ಜೆಯನ್ನು ಬಹಳ ಜಾಗ್ರತೆಯಿಂದ ಇಡುತ್ತಾ ಚಿನ್ನಮ್ಮಗೆ ತನ್ನ ಹಿಂದೆ ಯಾರೋ ಬರುತ್ತಿದ್ದಾರೆ ಎಂಬ ಅನುಮಾನ ಬರದಂತೆ ವೀರಮ್ಮ ದೂರವನ್ನು ಕಾಯ್ದುಕೊಂಡಳು. ಕಾಡಿನ ಮೌನವೇ ಆ ರಾತ್ರಿ ಇನ್ನಷ್ಟು ಭಯಾನಕವಾಗಿ ಅನುಭವವಾಗುತ್ತಿತ್ತು. ಏನು ಮಾಡುತ್ತಿದ್ದಾಳೆ ಎಂಬ ಸತ್ಯ ತಿಳಿಯುವವರೆಗೆ ಅವಳನ್ನು ಹಿಂಬಾಲಿಸಬೇಕೆಂದು ಮನಸ್ಸು ಗಟ್ಟಿ ಮಾಡಿಕೊಂಡಳು. ಚಂದ್ರನ ಬೆಳಕಿನಲ್ಲಿ ಕಾಡಿನ ದಾರಿ ಇನ್ನಷ್ಟು ನಿಗೂಢವಾಗಿ ಕಾಣಿಸುತ್ತಿತ್ತು. ಮುಂದೆ ಏನು ನಡೆಯಲಿದೆ ಎಂಬ ಕುತೂಹಲ ಮತ್ತು ಭಯ ಎರಡೂ ಒಂದೇ ಸಮಯದಲ್ಲಿ ವೀರಮ್ಮನನ್ನು ಆವರಿಸಿದ್ದವು. ಕೊನೆಗೂ ಚಿನ್ನಮ್ಮ ಕಾಡಿನ ಅತ್ಯಂತ ಒಳಭಾಗಕ್ಕೆ ತಲುಪಿದಳು. ಆ ಸ್ಥಳವನ್ನು ನೋಡಿದ ವೀರಮ್ಮನ ಮೈಯೆಲ್ಲ ನಡುಗಿತು. ಅದು ಸಾಮಾನ್ಯವಾದ ಜಾಗವೇ ಅಲ್ಲ. ಸುತ್ತಮುತ್ತ ಎತ್ತರದ ಮರಗಳು, ದಟ್ಟವಾದ ಮಂಜು, ವಿಚಿತ್ರವಾದ ನಿಶ್ಶಬ್ದತೆ ಆವರಿಸಿತ್ತು. ಅದು ಹುಣ್ಣಿಮೆಯ ರಾತ್ರಿಯಾದರೂ ಆ ಸ್ಥಳದಲ್ಲಿ ಮಾತ್ರ ಕತ್ತಲೆ ಇನ್ನಷ್ಟು ಭಯಾನಕವಾಗಿ ಕಾಣಿಸುತ್ತಿತ್ತು. ಚಂದ್ರನ ಬೆಳಕು ಕೂಡ ಆ ಜಾಗವನ್ನು ಸಂಪೂರ್ಣವಾಗಿ ಬೆಳಗಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮರಗಳ ಉದ್ದನೆಯ ನೆರಳುಗಳು ನೆಲದ ಮೇಲೆ ಭಯ ಹುಟ್ಟಿಸುವ ಆಕಾರಗಳಲ್ಲಿ ಹರಡಿಕೊಂಡಿದ್ದವು. ಆ ಸ್ಥಳವನ್ನು ನೋಡಿದ ಕ್ಷಣವೇ ವೀರಮ್ಮನ ಹೃದಯ ಭಯದಿಂದ ಬಡಿದುಕೊಳ್ಳತೊಡಗಿತು. ಅವಳು ಉಸಿರನ್ನೇ ಬಿಗಿ ಹಿಡಿದು ಚಿನ್ನಮ್ಮ ಮುಂದೆ ಏನು ಮಾಡುತ್ತಾಳೆ ಎಂದು ಮರೆಮಾಚಿಕೊಂಡು ನೋಡತೊಡಗಿದಳು. ಕೊನೆಗೂ ನಾನು ಕಾಯುತ್ತಿದ್ದ ಹುಣ್ಣಿಮೆ ಬಂದಿದೆ. ಈ ಚಂದ್ರನ ಶಕ್ತಿಯೇ ನನ್ನ ನಿಜವಾದ ಶಕ್ತಿ. ಇಷ್ಟು ದಿನ ನನ್ನ ನಿಜರೂಪವನ್ನು ಮರೆಮಾಚಿಕೊಂಡಿದ್ದೆ. ಆದರೆ ಇವತ್ತು ನನ್ನ ಸಮಯ ಬಂದಿದೆ. ಇಂದಿನಿಂದ ನನ್ನ ಶಕ್ತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನನ್ನ ರೂಪಾಂತರ ಆರಂಭವಾಗಿದೆ. ನಾನು ಈಗ ವಯಸ್ಸಾದ ಮಾಟಗಾತಿಯ ರೂಪವನ್ನು ಪಡೆದುಕೊಂಡಿದ್ದೇನೆ. ಆದರೆ ಇದು ಕೇವಲ ಆರಂಭ ಮಾತ್ರ. ಇನ್ನೊಂದು ದಿನ, ಕೇವಲ ಇನ್ನೊಂದು ದಿನ, ನಾಳೆ ನಾನು ಸಂಪೂರ್ಣ ಶಕ್ತಿಯುತ ಮಾಟಗಾತಿಯಾಗಿ ರೂಪಾಂತರಗೊಳ್ಳುತ್ತೇನೆ. ಆಗ ನನ್ನ ಶಕ್ತಿಯ ಮುಂದೆ ಯಾರೂ ನಿಲ್ಲಲು ಸಾಧ್ಯವಿಲ್ಲ. ಈ ಚಂದ್ರನ ಬೆಳಕು ನನ್ನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತಿದೆ. ಹಾ, ಕೊನೆಗೂ ನನ್ನ ರೂಪ ಮರಳಿ ಬಂದಿದೆ. ಎಷ್ಟೋ ವರ್ಷಗಳ ನಂತರ ಮತ್ತೆ ಈ ಶಕ್ತಿಯನ್ನು ಅನುಭವಿಸುತ್ತಿದ್ದೇನೆ. ಇನ್ನೊಂದು ರಾತ್ರಿ ಮಾತ್ರ, ನಂತರ ನನ್ನ ಸಂಪೂರ್ಣ ಶಕ್ತಿ ಜಾಗೃತವಾಗುತ್ತದೆ. ಆಗ ಈ ಜಗತ್ತಿನಲ್ಲಿ ನನ್ನನ್ನು ಎದುರಿಸುವ ಧೈರ್ಯ
ಯಾರಿಗೂ ಇರುವುದಿಲ್ಲ. ಹುಣ್ಣಿಮೆಯ ಚಂದ್ರನೇ, ನಿನ್ನ ಶಕ್ತಿಯೇ ನನ್ನ ಜೀವ. ನಾಳೆಯೊಂದಿಗೆ ನನ್ನ ರೂಪಾಂತರ ಸಂಪೂರ್ಣವಾಗುತ್ತದೆ. ಆಗ ನನ್ನ ಆಳ್ವಿಕೆ ಆರಂಭವಾಗುತ್ತದೆ. ಎಂದು ಹೇಳುತ್ತಾ ಆ ವಯಸ್ಸಾದ ಮಾಟಗಾತಿ ಭಯಾನಕವಾಗಿ ನಗಿದಳು. ಅವಳ ನಗುವಿನ ಸದ್ದು ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸಿತು. ಅವಳ ಕಣ್ಣುಗಳಲ್ಲಿ ಕ್ರೂರ ಸಂತೋಷ ಹೊಳೆಯುತ್ತಿತ್ತು. ಭಯಾನಕ ದೃಶ್ಯವನ್ನು ನೋಡಿದ ವೀರಮ್ಮನಿಗೆ ಅಲ್ಲೊಂದು ಕ್ಷಣವೂ ನಿಲ್ಲುವ ಧೈರ್ಯ ಇರಲಿಲ್ಲ. ಗಾಬರಿಯಿಂದ ನಡುಗುತ್ತಾ ಹಿಂದೆ ತಿರುಗಿ ನೋಡಲು ಹೆದರಿಕೊಂಡು ತನ್ನ ಮನೆಯ ಕಡೆಗೆ ಓಡಿ ಬಂದಳು. ಮನೆಗೆ ಬಂದ ನಂತರವೂ ಅವಳ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಕಾಡಿನಲ್ಲಿ ನಡೆದ ಆ ಭಯಾನಕ ಘಟನೆ ಅವಳ ಕಣ್ಣ ಮುಂದೆ ಮರುಮರು ಕಾಣಿಸುತ್ತಲೇ ಇತ್ತು. ಅಯ್ಯೋ ದೇವರೇ, ನಾನು ಇಂದು ನೋಡಿದ್ದು ನಿಜವೇ? ಚಿನ್ನಮ್ಮ ನಿಜವಾಗಿಯೂ ಮಾಟಗಾತಿಯೇ? ಇಲ್ಲವೇ ನನ್ನ ಕಣ್ಣಿಗೆ ಭ್ರಮೆಯಾಯಿತೆ? ಇಂತಹ ಭಯಾನಕ ದೃಶ್ಯವನ್ನು ನಾನು ಜೀವನದಲ್ಲೇ ನೋಡಿರಲಿಲ್ಲ. ನನಗೆ ತುಂಬಾ ಭಯವಾಗುತ್ತಿದೆ. ದೇವರೇ, ದಯವಿಟ್ಟು ನಮ್ಮನ್ನೆಲ್ಲ ಕಾಪಾಡು. ಇದು ಯಾವ ರಹಸ್ಯವೋ ನನಗೆ ಅರ್ಥವಾಗುತ್ತಿಲ್ಲ. ವೀರಮ್ಮ ಇದೇ ಚಿಂತೆಯಲ್ಲಿ ಮಲಗಿದಳು. ಅಷ್ಟರಲ್ಲಿ ನಡೆದದ್ದೇ ನಿಜವೋ ಇಲ್ಲವೇ ಯಾವುದೋ ಮಾಯೆಯೋ? ದೇವರೇ, ದಯವಿಟ್ಟು ನನಗೆ ದಾರಿ ತೋರಿಸು. ಈ ದುಷ್ಟ ಶಕ್ತಿಯ ಸತ್ಯವನ್ನು ತಿಳಿದುಕೊಳ್ಳುವ ಧೈರ್ಯವನ್ನು ನನಗೆ ಕೊಡು. ನನ್ನ ಕುಟುಂಬವನ್ನು, ನಮ್ಮ ಊರಿನ ಜನರನ್ನು ಈ ದುಷ್ಟ ಶಕ್ತಿಯಿಂದ ಕಾಪಾಡು. ನಿನ್ನ ಹೊರತು ನನಗೆ ಬೇರೆ ಯಾರ ಮೇಲೂ ನಂಬಿಕೆಯಿಲ್ಲ. ನೀನೇ ನನಗೆ ಸಹಾಯ ಮಾಡಬೇಕು ದೇವರೇ. ಗುರುಗಳೇ, ನನ್ನನ್ನು ಕಾಪಾಡಿ. ನನಗೆ ತುಂಬಾ ಭಯವಾಗುತ್ತಿದೆ. ನಾನು ನಿಮ್ಮ ಬಳಿ ಸಹಾಯ ಕೇಳಲು ಬಂದಿದ್ದೇನೆ. ನಿನ್ನೆ ರಾತ್ರಿ ಚಿನ್ನಮ್ಮ ಒಬ್ಬಳೇ ಕಾಡಿನ ಕಡೆ ಹೋಗುತ್ತಿದ್ದಳು. ಅನುಮಾನ ಬಂದು ನಾನು ಅವಳನ್ನು ಯಾರಿಗೂ ಗೊತ್ತಾಗದಂತೆ ಹಿಂಬಾಲಿಸಿದೆ. ಕಾಡಿನ ಮಧ್ಯದಲ್ಲಿ ಅವಳು ಹುಣ್ಣಿಮೆಯ ಚಂದ್ರನನ್ನು ನೋಡುತ್ತಾ ವಿಚಿತ್ರವಾಗಿ ನಗತೊಡಗಿದಳು. ಸ್ವಲ್ಪ ಹೊತ್ತಿನಲ್ಲೇ ಅವಳ ರೂಪ ಸಂಪೂರ್ಣವಾಗಿ ಬದಲಾಗಿ ಭಯಾನಕ ವಯಸ್ಸಾದ ಮಾಟಗಾತಿಯಂತೆ ಕಾಣಿಸಿದಳು. ಅವಳು ಜೋರಾಗಿ ನಗುತ್ತಾ, ಇನ್ನೊಂದು ದಿನ ಕಳೆದರೆ ತಾನು ಸಂಪೂರ್ಣ ಶಕ್ತಿಯುತ ಮಾಟಗಾತಿಯಾಗುತ್ತೇನೆ ಎಂದು ಹೇಳುತ್ತಿದ್ದಳು. ಗುರುಗಳೇ, ಇದು ಯಾವ ಮಾಯೆ? ಇದು ಯಾವ ದುಷ್ಟಶಕ್ತಿ? ಇಂದು ನಾನು ನಿಮ್ಮ ಮನೆಗೆ ಬರುತ್ತೇನೆ. ಅವಳನ್ನು ಸ್ವತಃ ಭೇಟಿಯಾಗಿ ಎಲ್ಲವನ್ನೂ ಗಮನಿಸಬೇಕು. ನಿನ್ನೆ ಹುಣ್ಣಿಮೆಯ ರಾತ್ರಿ ನಡೆದ ಘಟನೆಯ ನಂತರ ಅವಳಲ್ಲಿ ಏನಾದರೂ ವಿಚಿತ್ರ ಬದಲಾವಣೆ ಕಾಣಿಸುತ್ತಿದೆಯೇ? ಅವಳ ಮನಸ್ಥಿತಿ ಮೊದಲಿನಂತಿದೆಯೇ? ಅಥವಾ ಏನಾದರೂ ಅವಳನ್ನು ಕಾಡುತ್ತಿದೆಯೇ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ನೀನು ಒಂದು ಕೆಲಸ ಮಾಡು. ನಾನು ಬರುವವರೆಗೂ ಅವಳನ್ನು ಒಬ್ಬಳೇ ಹೊರಗೆ ಹೋಗಲು ಬಿಡಬೇಡ. ಅವಳು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಗಮನಿಸು. ಯಾವುದಾದರೂ ಅಸಹಜವಾಗಿ ಕಂಡರೆ ಕೂಡಲೇ ನನಗೆ ಹೇಳು. ನಾನು ಈ ಮಧ್ಯೆ ಊರಿನ ಹಿರಿಯರನ್ನು ಭೇಟಿ ಮಾಡಿ ಈ ಹುಣ್ಣಿಮೆಯ ರಾತ್ರಿ ಬಗ್ಗೆ ಅವರಿಗೆ ಏನು ಗೊತ್ತಿದೆ ಎಂದು ವಿಚಾರಿಸುತ್ತೇನೆ. ಹಳೆಯ ಕಾಲದಿಂದ ಬಂದಿರುವ ನಂಬಿಕೆಗಳು, ಘಟನೆಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳುತ್ತೇನೆ. ಯಾವುದೋ ಒಂದು ಸುಳಿವು ಖಂಡಿತ ಸಿಗುತ್ತದೆ. ಸತ್ಯ ಏನೇ ಇರಲಿ, ಅದನ್ನು ಕಂಡುಹಿಡಿದು ಅವಳನ್ನು ಈ ಸಂಕಟದಿಂದ ಹೊರಗೆ ತರುವವರೆಗೂ ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಅವಳು ಚಿನ್ನಮ್ಮನ ಮನೆಗೆ ಬಂದರು. ವೀರಮ್ಮ, ನಡೆದ ವಿಷಯವನ್ನು ಯಾವ ಕಾರಣಕ್ಕೂ ಚಿನ್ನಮ್ಮನಿಗೆ ಹೇಳಬೇಡ. ಅವಳಿಗೆ ನಮ್ಮ ಮೇಲೆ ಯಾವುದೇ ಅನುಮಾನ ಬರಬಾರದು. ಈ ವಿಷಯದ ಬಗ್ಗೆ ನಾನು ಅನೇಕ ಹಿರಿಯರು, ದೇವರ ಸೇವೆಯಲ್ಲಿ ಇರುವ ಪೂಜಾರಿಗಳು ಮತ್ತು ಜ್ಞಾನಿಗಳ ಬಳಿ ವಿಚಾರಿಸಿದ್ದೇನೆ.
ಈ ಸಮಸ್ಯೆಗೆ ಯಾವ ಪರಿಹಾರವಿದೆ ಎಂಬುದನ್ನು ತಿಳಿದುಕೊಂಡು ಬಂದಿದ್ದೇನೆ. ನೀನು ಯಾವುದಕ್ಕೂ ಹೆದರಬೇಡ. ನಾನು ಹೇಳುವಂತೆ ಮಾಡಿದರೆ ಸಾಕು. ಉಳಿದ ಎಲ್ಲ ಜವಾಬ್ದಾರಿ ನನ್ನದು. ಗುರುಗಳು, ಈಗ ಚಿನ್ನಮ್ಮನನ್ನು ಕರೆ. ಅವಳೊಂದಿಗೆ ಒಂದು ಮುಖ್ಯ ವಿಷಯ ಮಾತನಾಡಬೇಕಿದೆ. ವೀರಮ್ಮ ಒಳಗೆ ಹೋಗಿ ಚಿನ್ನಮ್ಮನನ್ನು ಕರೆದುಕೊಂಡು ಬಂದರು. ಅಮ್ಮ ಚಿನ್ನಮ್ಮ, ನಾಳೆ ರಾತ್ರಿ ನಮ್ಮ ಊರಿನ ನದಿಯ ದಡದಲ್ಲಿ ನಿನಗಾಗಿಯೇ ಒಂದು ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದೇವೆ. ಆ ಪೂಜೆಗೆ ನೀನು ತಪ್ಪದೇ ಬರಬೇಕು. ಆ ಸಮಯದಲ್ಲಿ ನಾನು ಹೇಳಿದಂತೆ ಮಾತ್ರ ಮಾಡಬೇಕು. ಉಳಿದ ವಿಷಯವನ್ನು ಅಲ್ಲಿಗೆ ಬಂದ ನಂತರ ಹೇಳುತ್ತೇನೆ. ಈ ಪೂಜೆಯನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡ. ಇದು ನಿನಗೂ ಮತ್ತು ನಿನ್ನ ಕುಟುಂಬಕ್ಕೂ ಬಹಳ ಒಳ್ಳೆಯದನ್ನು ಮಾಡುತ್ತದೆ. ದೇವರ ಕೃಪೆಯಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಈ ಪೂಜೆಯಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತದೆ. ಆದ್ದರಿಂದ ನಾಳೆ ರಾತ್ರಿ ಸಮಯಕ್ಕೆ ತಪ್ಪದೆ ನದಿಯ ದಡಕ್ಕೆ ಬಾ. ಸಮಯದ ನಂತರ ಗುರುಗಳು, ಚಿನ್ನಮ್ಮ ಮತ್ತು ವೀರಮ್ಮ ಎಲ್ಲರೂ ನದಿಯ ದಡದಲ್ಲಿ ಸೇರಿದರು. ಗುರುಗಳು ಪವಿತ್ರ ಕಲಶವನ್ನು ನದಿಯ ದಡದಲ್ಲಿ ಇಟ್ಟು ಚಿನ್ನಮ್ಮನನ್ನು ಅದರ ಮುಂದೆ ಗೌರವದಿಂದ ಕುಳಿತುಕೊಳ್ಳಲು ಹೇಳಿದರು. ಗುರುಗಳು ಚಿನ್ನಮ್ಮನಿಗೆ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸುತ್ತಿರಲು ಹೇಳಿದರು. ನಂತರ ಪೂಜೆ ಮುಗಿದ ಬಳಿಕ ಸ್ವಲ್ಪ ಸಮಯ ಅಲ್ಲಿರುವ ನೀರಿನಲ್ಲಿ ಇಳಿದು ಈಜುತ್ತಾ ಇರಬೇಕು ಎಂದು ತಿಳಿಸಿದರು. ಇದರಿಂದ ಅವಳ ಜೀವನದಲ್ಲಿರುವ ಎಲ್ಲಾ ಅಶುಭಗಳು ದೂರವಾಗಿ ಅವಳಿಗೂ ಅವಳ ಕುಟುಂಬಕ್ಕೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಗುರುಗಳು ಮತ್ತು ವೀರಮ್ಮ ಸ್ವಲ್ಪ ದೂರ ನಿಂತು ಮಂತ್ರಗಳನ್ನು ಜಪಿಸುತ್ತಾ ಪೂಜೆಯನ್ನು ಮುಂದುವರಿಸಿದರು. ಚಿನ್ನಮ್ಮ ಗುರುಗಳು ಹೇಳಿದಂತೆ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಲು ಆರಂಭಿಸಿದರು. ಚಿನ್ನಮ್ಮ ನಿಧಾನವಾಗಿ ನೀರಿನೊಳಗೆ ಇಳಿದಳು. ಕೆಲವೇ ಕ್ಷಣಗಳಲ್ಲಿ ಅವಳ ದೇಹದಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸತೊಡಗಿದವು. ಮತ್ತೆ ಆ ಭಯಾನಕ ವಯಸ್ಸಾದ ಮಾಟಗಾತಿಯ ರೂಪಕ್ಕೆ ಮಾರ್ಪಟ್ಟಳು. ಗುರುಗಳು ಮಂತ್ರಗಳನ್ನು ಜಪಿಸುತ್ತಲೇ ಇದ್ದರು. ಮಂತ್ರಗಳ ಪ್ರಭಾವ ಹೆಚ್ಚಾಗುತ್ತಿದ್ದಂತೆ ಮಾಟಗಾತಿಯ ಶಕ್ತಿ ಕ್ಷಣಕ್ಷಣಕ್ಕೂ ಕುಗ್ಗತೊಡಗಿತು. ಇದೇನು? ನಾನು ಇಲ್ಲಿ ಯಾಕೆ ಬಂದಿದ್ದೇನೆ? ನಾನು ಯಾಕೆ ಈ ನೀರಿನೊಳಗೆ ಇಳಿದಿದ್ದೇನೆ? ಅಯ್ಯೋ, ನನ್ನ ದೇಹವೆಲ್ಲ ಉರಿಯುತ್ತಿದೆ. ಇದು ಏನೋ ಮಂತ್ರದ ಪ್ರಭಾವ. ನನ್ನ ಶಕ್ತಿ ಕಡಿಮೆಯಾಗುತ್ತಿದೆ. ಇಲ್ಲ ಇಲ್ಲ, ಇದು ಸಾಧ್ಯವೇ ಇಲ್ಲ. ನನ್ನ ಶಕ್ತಿ ನನ್ನನ್ನು ಬಿಟ್ಟು ಹೋಗುತ್ತಿದೆ. ಸಾಕು ಸಾಕು, ನನ್ನನ್ನು ಬಿಡಿ. ಇನ್ನು ಮುಂದೆ ನಾನು ಈ ಸ್ಥಳಕ್ಕೆ ಎಂದಿಗೂ ಬರುವುದಿಲ್ಲ. ಈ ಮಂತ್ರಗಳ ಮುಂದೆ ನನ್ನ ಶಕ್ತಿ ಉಳಿಯುವುದಿಲ್ಲ. ನಾನು ಇಲ್ಲಿಂದ ಹೋಗುತ್ತೇನೆ, ಮತ್ತೆ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ. ಅವಳ ಭಯಾನಕ ರೂಪ ನಿಧಾನವಾಗಿ ಮಾಯವಾಗತೊಡಗಿತು. ಅವಳ ಮುಖ, ಕಣ್ಣುಗಳು ಮತ್ತು ದೇಹ ಮೊದಲಿನ ಸ್ಥಿತಿಗೆ ಮರಳತೊಡಗಿದವು. ಕೆಲವೇ ಕ್ಷಣಗಳಲ್ಲಿ ಅವಳು ಸಂಪೂರ್ಣವಾಗಿ ತನ್ನ ಮೊದಲಿನ ಚಿನ್ನಮ್ಮಳ ರೂಪಕ್ಕೆ ಮರಳಿದಳು. ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ವೀರಮ್ಮನ ಮುಖದಲ್ಲಿ ನೆಮ್ಮದಿ ಮೂಡಿತು. ಗುರುಗಳು ಮೌನವಾಗಿ ದೇವರನ್ನು ಸ್ಮರಿಸುತ್ತಾ ಪೂಜೆಯನ್ನು ಪೂರ್ಣಗೊಳಿಸಿದರು. ಚಿನ್ನಮ್ಮ, ಇನ್ನು ನಿನ್ನ ಎಲ್ಲಾ ಕಷ್ಟಗಳು ದೂರವಾಗಿವೆ. ಇನ್ನು ಮುಂದೆ ಅವಳು ನಿನಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಭಯಪಡಬೇಕಾದ ಅಗತ್ಯವೂ ಇಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಮತ್ತೆ ಎಂದಿಗೂ ಹುಣ್ಣಿಮೆಯ ರಾತ್ರಿ ಮನೆ ಬಿಟ್ಟು ಹೊರಗೆ ಹೋಗಬೇಡ. ಎಷ್ಟೇ ಅವಶ್ಯಕತೆ ಇದ್ದರೂ ಆ ರಾತ್ರಿ ಮನೆಯಲ್ಲೇ ಇರು. ದೇವರ ಕೃಪೆಯಿಂದ ನೀನು ಈ ಅಪಾಯದಿಂದ ಪಾರಾಗಿದ್ದೀಯ.